ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿತ್ತಲ ಶಿರೂರು ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರರ 854ನೇ ಹಾಗೂ ಶ್ರೀ ಸಿರಸ್ಗಿ ಲಿಂಗರಾಜ್ ದೇಸಾಯಿ ಅವರ 165ನೇ ಜಯಂತ್ಯೋತ್ಸವ ಮತ್ತು ಶ್ರೀ ಸಿರಸ್ಗಿ ದೇಸಾಯಿ ವಿವಿಧಾಕಾರ ಸಂಘ ಮತ್ತು ಹಿತ್ತಲ ಶಿರೂರು ಸಮಸ್ತ ಕೂಡ ಒಕ್ಕಲಿಗ ಸಮಾಜದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಪರಮ ಪೂಜ್ಯ ಡಾಕ್ಟರ್ ಅಭಿನವ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಜಗದ್ಗುರು ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಕೊಡವಕ್ಕಳಿಗೆ ಮಹಾಸಂಸ್ಥಾನ ಗುರುಪೀಠ ಕೌಲ್ಗ ತಾಲೂಕಾ ಜಿಲ್ಲಾ ಬಿಜಾಪುರ ಮತ್ತು ಓಂಕಾರ ವಡಿಯಾರ್ ಹುಣಸಿನ ಹಡಲಗಿ ಜೇರಹಳ್ಳಿ ಅಲ್ಲಮಪ್ರಭು ಲಿಂಗೇಶ್ವರ ಪೀಠ ಪತಿ ಮತ್ತು ವೇದಿಕೆಯ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಿದರು. ರಾಜಶೇಖರ್ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜಶೇಖರ್ ಪಾಟೀಲ್, ಅಪ್ಪರಾವ್ ಜವಳಿ, ಮಾಣಿಕೊಮ್ಮ ಜಳಕಾರ್, ಶಿವರಾಜ್ ಪಾಟೀಲ್, ಗುರುಶಾಂತ್ ಕೊಳ್ಳೂರ್, ಮಲ್ಲಿನಾಥ್ ಸರಗುಂಡಿ, ಬಾಗಣ್ಣ ಹಾವಳಗಿ, ಸಂತೋಷ್ ಸಂಗುಂದಿ, ಶ್ರೀಶೈಲ್ ಜಿಡ್ಗಿ, ಮಲ್ಲಿನಾಥ್ ಅಂಕಲ್ಗಿ ಸೇರಿದಂತೆ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು, ಕುಲ ಬಾಂಧವರು ಹಾಜರಿದ್ದರು. ಶಾಂತಪ್ಪ ಕೋರೆ, RJ32 ಕನ್ನಡ ನ್ಯೂಸ್, ಆಳಂದ. ಯಾವ ಸಮಾಜ ತನ್ನ ಹಂಗಾಗ್ಯದ ನಮ್ಮ ಪರಿಸ್ಥಿತಿ. ಅದಕ್ಕಿಂತ ನಮ್ಮ ಕೂಡು ಒಕ್ಕಲಿಗ ಸಮಾಜದ ಇದು ಹೆಂಗ ಇವರು ನಮಗ 2 ರತ್ನ ಅಂತ ಹೇಳ್ಯಾರ. ಇದು ಜ್ಞಾನದ ರತ್ನ. ಸಿರಸಂಗಿ ಲಿಂಗರಾಜ್ ಅವರು ತಮ್ಮ ಪ್ರಾಣಕ್ಕಿಂತ ಮಿಗಿಲಾಗಿ ಸರ್ವರಿ ಜ್ಞಾನ ಶಕ್ತಿ ಯಾರು ಅದರ ಪುಣ್ಯವಂತರಿದ್ದೀವಿ ಅಂತ ಸದ್ಗುರುಗಳು ನಮಗೆ ಸಿಕ್ಕ್ಯಾರ. ಯಾಕಂದ್ರೆ ಹೇಳ್ತಾರ, ಹಿಂದ ಗುರಿ ಇರ್ಬೇಕಂತ ಮುಂದೆ ಗುರು ಇರ್ಬೇಕಂತ ಮುಂದೆ ಗುರಿ ಇರ್ಬೇಕಂತ. ಒಂದು ಊರಾಗ ಅತ್ತಿ ಸೊಸಿ ಇರ್ತಾರ, ಕುಟುಂಬ ನಡೀತಾ ಇರ್ತದ. ಅತ್ತಿದು ಮತ್ತು ಸೊಸಿದು ಬಹಳ ಜಗಳ ಆಗಿರ್ತದ.